ಹಾಯ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ನಾವು ಮೆಂತ್ಯ ಸೊಪ್ಪಿನ ಪಲ್ಯ ಹೇಗೆ ಮಾಡೋದಂತೇಳಿ ನಾವು ನೋಡ್ಕೊಂಡು ಬರೋಣ. ಮೊದಲನೇದಾಗಿ ನಾವು ನೋಡಿ, ಒಂದು 2 ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪನ್ನು ನಾವು ಎತ್ತಿಟ್ಕೊಂಡಿದ್ದೇವೆ. ನಾವು ಇಲ್ಲಿ ಇದನ್ನೇನು ಚೆನ್ನಾಗಿ ವಾಶ್ ಮಾಡಬೇಕು, ಅದರಲ್ಲಿ ಮಣ್ಣಿನ ಅಂಶ ಅದನ್ನೆಲ್ಲ ತೆಗಿಬೇಕು, ಮತ್ತು ಸಣ್ಣದಾಗಿ ಕಟ್ ಮಾಡಬೇಕು ಚಿಕ್ಕ ಚಿಕ್ಕದಾಗಿ. ಇನ್ನು ಮೆಂತ್ಯ ಸೊಪ್ಪಿನ ಪಲ್ಯ ಮಾಡಲಿಕ್ಕೆ ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತೇಳಿ ನೋಡ್ಕೊಂಡು ಬರೋಣ. ಇದಕ್ಕೆ ಮೆಂತ್ಯ ಸೊಪ್ಪು ಪಲ್ಯಕ್ಕೆ ಇಂಗ್ರೀಡಿಯೆಂಟ್ಸ್ ನಾನು ಇವಾಗ ಹೇಳ್ತಿದ್ದೇನೆ ನೋಡಿ. ಸ್ವಲ್ಪ ತೆಂಗಿನ ತುರಿ, ಒಂದು ಸ್ವಲ್ಪ ಇಷ್ಟು ಸಾಕಾಗ್ತದೆ. ಹಾಗೆ 2 ಹುಳಿ ಟೊಮೆಟೊ ಅಂದರೆ ಆ್ಯಪಲ್ ಟೊಮೆಟೊ ಇಟ್ಕೊಂಡಿದ್ದೇನೆ. ಹಾಗೆ 1 ಚಿಟಿಕೆಯಷ್ಟು ಜೀರಿಗೆ ತಗೊಂಡಿದ್ದೇನೆ. 2 ಚಮಚದಷ್ಟು ಉದ್ದಿನ ಬೇಳೆ ತಗೊಂಡಿದ್ದೇನೆ. ಹಾಗೆ 1 ಚಿಟಿಕೆಯಷ್ಟು ಅರಿಶಿನ, ಇಷ್ಟು ದೊಡ್ಡ ತುಂಡು ಬೆಲ್ಲ ಇಟ್ಕೊಂಡಿದ್ದೇನೆ. ಯಾಕೆಂದರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರ್ತದಲ್ಲ, ಅದಕ್ಕೋಸ್ಕರ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ. ಹಾಗೆ ಸ್ವಲ್ಪ ಕರಿಬೇವು ಸೊಪ್ಪು ತಗೊಂಡಿದ್ದೇನೆ. ಹಾಗೆ ಚಿಕ್ಕ ತುಂಡು ಶುಂಠಿಯನ್ನು ತಗೊಂಡಿದ್ದೇನೆ. ಇದನ್ನು ಜಜ್ಜಬೇಕು. ಹಾಗೆ 2ರಿಂದ 3 ಎಸಳು ಬೆಳ್ಳುಳ್ಳಿಯನ್ನು, ಹಾಗೂ 1 ಗೆಡ್ಡೆ ಆನಿಯನ್. ಖಾರ ಎಷ್ಟು ಬೇಕು, ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂತ ಹೇಳಿದವರು 1-2 ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಬೋದು. ನಾವು 3 ತಗೊಂಡಿದ್ದೇವೆ. ಓಕೆ, ಹಾಗಾದರೆ ಇನ್ನು ಇದು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ಇವಾಗ ನಾವು ಪಾತ್ರವನ್ನು ಇಟ್ಕೊಂಡಿದ್ದೇವೆ. ಇದು ಕಾದ ನಂತರ ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಬೇಕು. 1-1.5 ಟೇಬಲ್ ಸ್ಪೂನಷ್ಟು ಸಾಕಾಗ್ತದೆ. ಹಾಗೆ ಇದು ಸ್ವಲ್ಪ ಕಾದ ನಂತರ ನಾವು ಇದಕ್ಕೆ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು. ಇದನ್ನು ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡೋಣ. ನೆಕ್ಸ್ಟ್ ಇದಕ್ಕೆ ಉದ್ದ ಮೆಣಸು 1 ಹಾಕೊಳ್ಳೋಣ. ಹಾಗೆ ಕರಿಬೇವು ಸೊಪ್ಪು, ಹಾಗೆ ಕಾಯಿ ಮೆಣಸನ್ನು ಹಾಕ್ಕೊಳ್ಬೇಕು. ಒಳ್ಳೆ ರೀತಿಯಲ್ಲಿ ಇದು ಫ್ರೈ ಆಗಲಿ. ಈ ಜೀರಿಗೆ, ಉದ್ದಿನ ಬೇಳೆ ಹಾಗೂ ಅರಶಿನ, ಶುಂಠಿಯನ್ನು ಮತ್ತು ಆನಿಯನನ್ನು ನಾವು ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇದನ್ನು ಚಂದ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಆವಾಗ ನಾವು ತೋರಿಸಿರಲಿಲ್ಲ, ಇವಾಗ ನೋಡಿ ಆ್ಯಡ್ ಮಾಡ್ಕೊಳ್ತಿದ್ದೇವೆ. ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕು. ನೆಕ್ಸ್ಟ್ 2 ಟೊಮೆಟೊವನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೇಕು. ಇದು ನೋಡಿ ತುಂಬ ಸರಳವಾಗಿದೆ ಈ ರೆಸಿಪಿ. ಹಾಗೆ ಊಟಕ್ಕಿಂತೂ ತುಂಬ ಚೆನ್ನಾಗಿರ್ತದೆ. ಮೆಂತ್ಯ ಸೊಪ್ಪಿನ ಲವರ್ಸ್ ಎಲ್ಲ ಇರ್ತಾರಲ್ಲ, ಎಲ್ಲ ಹೆಚ್ಚಿನವರು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಎಲ್ಲ ವಿಟಮಿನ್ ಮಿನರಲ್ಸ್ ಎಲ್ಲ ಇದರಲ್ಲಿ ಸಿಗ್ತದೆ. ಹಾಗೆ ಮೆಂತ್ಯ ಸೊಪ್ಪನ್ನು ನೀವು ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಕೂಡ ನೀವು ಸೊಪ್ಪು ತರಕಾರಿಗಳನ್ನು ತಿನ್ನಬೇಕಾಗ್ತದೆ. ನೀವು ಇದು ಒಳ್ಳೆ ರೀತಿಯಲ್ಲಿ ಫ್ರೈ ಆಗಲಿ. ಇವಾಗ ನಾವು ಇದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ತಿದ್ದೇವೆ ನೋಡಿ. ಇವಾಗ ಇದಕ್ಕೆ ನಾವು ಮೆಂತ್ಯ ಸೊಪ್ಪನ್ನು ಆ್ಯಡ್ ಮಾಡಿದ್ದೇವೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀರು ಏನೂ ಹಾಕಲಿಕ್ಕಿಲ್ಲ ಆಯಿತಾ. ಇದೇ ರೀತಿಯಲ್ಲಿ ನೀವು ಮಾಡಿ, ತುಂಬ ಟೇಸ್ಟಾಗಿರ್ತದೆ. ಯಾಕೆಂದರೆ ಸೊಪ್ಪಲ್ಲಿ ಕೂಡ ನೀರು ಬೀಳ್ತದಲ್ಲ, ಅದಕ್ಕೋಸ್ಕರ. ಸೊಪ್ಪಿಗೆ ನೀರೆಲ್ಲ ಹಾಕಬೇಕಾಗಿಲ್ಲ, ರುಚಿ ಬರೋದಿಲ್ಲ. ಇದು ಗೈಸ್ ನೀರು ಬಿಡ್ತದೆ. ಅದೇ ಇನ್ನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಇಡೋಣ, ಸ್ವಲ್ಪ ಅದು ಬೇಯಲಿ ಇದರಲ್ಲಿ, ಇದು ಸೆಕೆಗೆ. ಮತ್ತು ಇನ್ನೇನು ಗೊತ್ತಾ, ಯಾರೆಲ್ಲ ನಮ್ಮ VA ಫ್ಯಾಮಿಲಿ ಪುತ್ತೂರು ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ಅವರಿಗೆಲ್ಲರಿಗೂ ಧನ್ಯವಾದಗಳು. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಅವರೆಲ್ಲ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನನ್ನು ನೀವು ಒತ್ತಿ. ಹಾಗೆ ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮತ್ತು ಕಮೆಂಟ್ ಮರೆಯದೆ ಮಾಡಿ. ಆದಷ್ಟು ಜನರಿಗೆ ಶೇರ್ ಮಾಡಿ ಗೈಸ್. ಓಕೆ, ಇದನ್ನು ಲಿಡ್ಡನ್ನು ನಾವು ಹಾಕಿಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಓಕೆ ಗೈಸ್, ಇವಾಗ ಹೇಗಾಗಿದೆ ಅಂತ ನೋಡ್ಕೊಂಡು ಬರೋಣ. ನೋಡಿ, ನಾವು ನೀರೇನು ಆ್ಯಡ್ ಮಾಡ್ಕೊಳ್ಳಿಲ್ಲ.
ಅದರ ಆವಿಗೆ ನೋಡಿ ಕ್ಯಾಮರಾದಲ್ಲಿ ಸ್ವಲ್ಪ ಬೇರೆ ರೀತಿಯಾಗಿ ಕಾಣೆ ನೋಡಿ. ಇವಾಗ ನೋಡಿ ಗ್ರೀನ್ ಶೇಡಲ್ಲಿ ನೋಡಿ, ಇದು ನೀರೆಲ್ಲ ನಾವು ಆ್ಯಡ್ ಮಾಡ್ಕೊಂಡದಲ್ಲ, ಯಾಕೆಂದರೆ ಸೊಪ್ಪಿಲ್ಲ ಅದರಷ್ಟಕ್ಕೆ ಅದು ನೀರು ಬಿಡ್ತದೆ. ಹಾಗೆ ಇದು ಫುಲ್ ಇನ್ನೂ ಡ್ರೈ ಆಗಬೇಕು. ಇದು ನೋಡಿ ಬೆಂದಿದೆ ನೋಡಿ ಟೊಮೆಟೊ ಎಲ್ಲ ಹೀಗಾಗಿದೆ ಅಂತ ನೀವು ನೋಡ್ತಿರ್ಬೋದು ನೋಡಿ, ಸಪ್ರೇಟ್ ಸಪ್ರೇಟ್ ಆಗಿದೆ, ಬೆಂದಿದೆ ಇದು. ಇದನ್ನು ಮಿಡ್ಲಲ್ಲಿ ಒಂದೆರಡು ಸರಿ ಮಗುಚಿ ಹಾಕಿದರೆ ಸಾಕಾಗ್ತದೆ. ನೀವು ಫಸ್ಟಿಗೆ ಸ್ವಲ್ಪ ಹೊತ್ತು ಒಂದು 30 ಸೆಕೆಂಡ್ಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಆಯಿತು. ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಳ್ಬೋದು, ಅಂದರೆ ಅದರ ನೀರು ಬಿಟ್ಟುಕೊಂಡಿರ್ತಲ್ಲ ಹಾಗಾಗಿ. ಇವಾಗ ನೀವು ಉಪ್ಪೆಲ್ಲ ಸರಿಯಾಗಿದೆ ಅಂತೇಳಿ ನೋಡ್ಕೊಳ್ಬೇಕು. ಹಾಗೆ ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡಿದ್ದಲ್ಲ ಅದೆಲ್ಲ ಹೇಗಾಗಿದೆ ಅಂತೇಳಿ ನೀವು ನೋಡ್ಕೊಳ್ಬೋದು. ಇನ್ನು ಈ ಹೊತ್ತಲ್ಲಿ ಸ್ವಲ್ಪ ಆವಾಗಲೇ ನಾವು ತೆಗೆದಿಟ್ಟಂಥ ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ಇನ್ನು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಎಷ್ಟು ಚಂದ ಆಗಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ತದೆ ಪದಾರ್ಥ ಚಂದ ಆಗಿದೆಯಾ ಇಲ್ವಾ ಅಂತೇಳಿ. ನಿಮಗೆ ಊಟ ಜೊತೆ ತಿನ್ಬೋದಾ ತಿನ್ನಬಾರ್ದಂತ ಒಂದು ಪದಾರ್ಥವನ್ನು ನೋಡಿದ ಕೂಡಲೇ ನಿಮಗೆ ಜಡ್ಜ್ ಮಾಡಲಿಕ್ಕೆ ಸಾಧ್ಯ. ಮತ್ತೆ ನೀವು ಮಾಡಿ ನೋಡ್ಬೋದು. ಇವಾಗ ಇದನ್ನು ನಾನು ಲಿಡ್ ಕ್ಲೋಸ್ ಮಾಡಿಡ್ತಿದ್ದೇನೆ. ಇದಿವಾಗ ನೋಡಿ ಗೈಸ್ ಡ್ರೈ ಆಗ್ತಾ ಉಂಟು. ಇದನ್ನು ಫುಲ್ಲು ಡ್ರೈ ಆಗಬೇಕು, ಆವಾಗ ಇದು ಪರ್ಫೆಕ್ಟಾಗಿ ಆಯಿತು ಅಂತ. ಉಪ್ಪು ಹುಳಿ ಮತ್ತು ಸ್ವೀಟ್ ಎಲ್ಲ ಆಗಿ ಸೊಪ್ಪಿನದ್ದು ಫ್ಲೇವರ್ ಎಲ್ಲ ಎಷ್ಟು ತುಂಬ ಚೆಂದಾಗಿದೆ ಅಂತ ಹೇಳಿದರೆ ಹಬ್ಬ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸ್ವರ್ಗ ಸುಖ ಈ ಸೊಪ್ಪಿನ ಪಲ್ಯ ತಿಂದರೆ ಉಂಟಲ್ಲ, ಸ್ವರ್ಗ ಸುಖ ಅಂತ ಹೇಳ್ತೇವಲ್ಲ ಹಾಗೆ. ತುಂಬ ನೋಡಿ ಆವಾಗ ಎಷ್ಟು ಇತ್ತು ನೋಡಿ ಕ್ವಾಂಟಿಟಿ, ಇವಾಗ ನೋಡಿ ಎಷ್ಟು ಆಗಿದೆ ಅಂತ. ಅದು ಅಷ್ಟೇ ಗೈಸ್, ನೋಡುವಾಗ ನಮಗೆ ತುಂಬ ಕಾಣ್ತದೆ ಅದರಲ್ಲಿ ಆಗೋದು ಸೊಪ್ಪೆಲ್ಲ ಇಷ್ಟೇ ಇಷ್ಟು ಅಲ್ವಾ. ಸೊಪ್ಪು ಇಷ್ಟೇ ಇದ್ದವರೆಲ್ಲ ಇದನ್ನೆಲ್ಲ ಒಮ್ಮೆಲೆ ತಿಂದು ಮುಗಿಸ್ಯಾರು ಅಲ್ವಾ ಗೈಸ್. ಅಷ್ಟು ರುಚಿಯಾಗಿದೆ. ಯಾರಿಗೆಲ್ಲ ಮೆಂತೆಲ್ಲ ಕಹಿ ಅಂತದಲ್ಲ ಅವರೆಲ್ಲ ಇದನ್ನು ಬಿಲ್ಕುಲ್ ತಿಂದೇ ತಿಂತಾರೆ, ಯಾಕೆಂದರೆ ಇದು ಕಹಿ ಆಗೋದಿಲ್ಲ ಅದಕ್ಕೋಸ್ಕರ. ಇದು ಮೆಂತೆ ಅಂತಲೇ ಗೊತ್ತಾಗೋದಿಲ್ಲ, ಅಷ್ಟು ಚೆಂದಾಗಿದೆ ಗೈಸ್. ನೋಡಿ ಮೆಣಸಿನ ಹುಡಿ ಹಾಕಲಿಲ್ಲ, ಯಾವುದು ಹಾಕಲಿಲ್ಲ, ನಾನು ಇದು ಹೀಗೇ ಮಾಡಿದೆ ನೋಡಿ ಎಷ್ಟು ಚೆಂದಾಗಿದೆ. ನೋಡಿ ಗೈಸ್ ಹೇಗಾಗಿದೆ ಅಂತೇಳಿ, ಸೂಪರ್ ಆಗಿರುವಂಥ ಟೇಸ್ಟ್ ಗೈಸ್. ನೀವೆಲ್ಲರೂ ಇದನ್ನು ಟ್ರೈ ಮಾಡಲೇಬೇಕು ಗೈಸ್, ಅಷ್ಟು ಚೆನ್ನಾಗಾಗಿದೆ, ಎಷ್ಟು ಅದ್ಭುತ ರುಚಿ ಗೊತ್ತಾ ಗೈಸ್. ಇವಾಗ ಸಡನ್ನಾಗಿ ನೆಂಟರು ಬಂದರೂ ಕೂಡ ಅವರನ್ನು ಕೂರಿಸ್ಬಿಟ್ಟು ಇದನ್ನು ಮಾಡ್ಬೋದು, 5 ಮಿನಿಟ್ಸಲ್ಲಿ ಮಾಡ್ಬೋದು ಶೋರಾಗಿ. ನೋಡಿ ಎಷ್ಟು ಚೆಂದಾಗಿದೆ ಗೊತ್ತುಂಟ, ವಾವ್ ಬಾಯಲ್ಲಿ ನೀರು ಉರಿತದೆ ಅಷ್ಟು. ನೀವು ಕೂಡ ಇದನ್ನು ಟ್ರೈ ಮಾಡಬೇಕು. ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಥ್ಯಾಂಕ್ ಯು. ಇನ್ನು ಮುಂದಿನ ವಿಡಿಯೋದಲ್ಲಿ ವಿ ಎ ಫ್ಯಾಮಿಲಿ ಪುತ್ತೂರು ಸಿಗ್ತದೆ. ಅಲ್ಲಿ ತನಕ ಬಾಯ್.